ಜನ ನನಗೆ ಕಮೆಂಟಲ್ಲಿ ಕೇಳ್ತಾ ಇದ್ರಿ, ಸೌಜು ಏನಾಗ್ಬೇಕು ನಿಮಗೆ, ಸೌಜು ಯಾಕೆ ನಿಮ್ಮ ಮನೇಲಿ ಇದ್ದಾರೆ, ಸೌಜು ಯಾಕೆ ನಿಮ್ಮ ಮನೇಲಿ ಇದ್ದಾರೆ ಅಂತ. 5 ನಿಮಿಷದಲ್ಲಿ ಮುಖ ತೊಳ್ಕೊಂಡು ಸ್ನಾನನೂ ಮಾಡಿಲ್ಲ, ಹಾಗೆ ಎದ್ದು ಬಂದೆ. ವಿನಯ್ ಅವ್ರಿಗೆ ಅದ್ ನೀನೇ ತಿನ್ಕೊಬಿಡು. ಮುಖ ತೋರಿಸ್ಬಿಡಿ ಅಂದ್ರೆ ಅವಳು ಯಾರನ್ನ ಅಂತ ತೋರಿಸ್ತಾಳೆ ಹೇಳಿ. ಸಿಗರೇಟ್ ತಗೋತಾ ಇದ್ರು, ನಾನು ಪಕ್ಕದಲ್ಲಿ ಹೋಗ್ಬಿಟ್ಟು ಮ್ಯಾಚ್ ಬಾಕ್ಸ್ ಕೊಡಿ ಅಂಕಲ್ ಅಂತ ಅವ್ರಿಗೆ ತಕ್ಕ ತಿರುಗಿ ನೋಡಿದ್ರು. ಇಷ್ಟು ಉದ್ದ ಇದ್ದಾಳೆ ನೋಡಿ. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮನೆಯಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಮದುವೆ ಹುಡುಗಿ ಬಂದಿದ್ದಾರೆ ನಮ್ಮ ಮನೆಗೆ ಇವತ್ತು. ಸೊ ಅವಳದು ಬ್ರೈಡ್ ಟು ಬಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಹಾಗಾಗಿ ಬರೋಕ್ಕೆ ಹೇಳಿ ಒಂದು ವಾರದಿಂದ ಅಲ್ವಾ ಗುರು, ಒಂದು ವಾರದಿಂದ ಕರೆದು ಫೈನಲಿ ನಮ್ಮ ಹುಡುಗಿ ಬಂದಿದ್ದಾರೆ. ನಮ್ಮ ಮದುವೆ ಮನೆ ಯಜಮಾನರು ನನ್ನ ತಮ್ಮನೂ ಬಂದಿದ್ದಾನೆ. ಆ್ಯಂಡ್ ಸೌಜು ಅವರು ಊರಿಗೆ ಹೋಗಿದ್ರು, ಅವರು ಕೂಡ ಬಂದಿದ್ದಾರೆ. ಆಮೇಲೆ ಇವತ್ತು ಏನಂತ ಅಂದರೆ, ನೀವು ತುಂಬ ಜನ ನನಗೆ ಕಮೆಂಟಲ್ಲಿ ಕೇಳ್ತಾ ಇದ್ರಿ, ಸೌಜು ಏನಾಗ್ಬೇಕು ನಿಮಗೆ, ಸೌಜು ಯಾಕೆ ನಿಮ್ಮ ಮನೇಲಿ ಇದ್ದಾರೆ, ಸೌಜು ಯಾಕೆ ನಿಮ್ಮ ಮನೇಲಿ ಇದ್ದಾರೆ ಅಂತ. ಒಂದೆರಡು ಕಮೆಂಟಿಗೆ ರಿಪ್ಲೈ ಮಾಡಿದ್ದೀನಿ. ಸೌಜು ಅವರು ನಮ್ಮ ಮನೆಯಿಂದನೇ ಕಾಲೇಜ್ಗೆ ಹೋಗ್ತಾರೆ. ನನ್ನ ಫ್ರೆಂಡ್ ಅವಳು ಫಸ್ಟು, ಬಟ್ ರಿಲೇಟಿವ್ ಆಗಬೇಕು ನನಗೆ, ಅವಳು ದೂರದಿಂದನೂ ರಿಲೇಟಿವ್ ಆಗಬೇಕು. ಸೊ ನಮ್ಮ ಮನೆಯಿಂದನೇ ಕಾಲೇಜ್ಗೆ ಹೋಗ್ಬಾರ್ದು, ಪಿ ಜಿ ಥರ ನಮ್ಮ ಮನೇಲೇ ನನ್ನ ಜೊತೆನೇ ನಾವು ಕಾಲೇಜ್ಗೆ ಹೋಗಿ ಬರ್ತೀವಿ. ಸೊ ಆ ರೀತಿ ನಮ್ಮ ಮನೇಲೇ ಇದ್ದಾರೆ ಸೌಜು ಅವರು. ಅಷ್ಟೇ, ಸೌಜು ಅವರು ನನಗೆ ಫ್ರೆಂಡ್ ಆಗಬೇಕು. ಸೊ ಅಷ್ಟೇ, ಇನ್ನೇನಿಲ್ಲ. ಸೊ ನೆಕ್ಸ್ಟು ಅಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ನಾನು ಇನ್ನೂ ರೆಡಿ ಆಗಬೇಕು. 1:15 ಅವ್ರಿಗೆ ಹೇಳಿದ್ದೆ, ಆಲ್ರೆಡಿ ಟೈಮ್ ಇಲ್ಲಿ 1:15 ಆಗೋಗಿದೆ. ಏನಿಲ್ಲ, ತಲೆ ಬಚ್ಕೊಳ್ಳೋದು ಅಷ್ಟೇ ನನ್ನ ಕೆಲಸ. ಸೊ ನಮ್ಮ ಮದುವೆ ಹುಡುಗಿ ತೋರಿಸ್ಬೇಡ ಸೊ ತೋರಿಸ್ಬೇಡ ಅಂತ ಇದ್ಲು. ಬಟ್ ಏನು ಮಾಡೋದು, ತೋರಿಸ್ಲೇಬೇಕು. ವ್ಲಾಗ್ ಅಂದಮೇಲೆ ಎಲ್ಲ ತೋರಿಸ್ಬೇಕಲ್ವಾ. ಫಸ್ಟ್ ಫುಲ್ ವಾರ್ನಿಂಗ್ ಕೊಡ್ತಿದ್ದಾಳು ನನಗೆ, ತೋರಿಸ್ಬೇಡ, ವಿಡಿಯೋ ಮಾಡಬೇಡ, ವಿಡಿಯೋ ಮಾಡಿ ಇಟ್ಕೋ, ಹಾಕಬೇಡ, ಈ ಥರ ಐಡಿಯಾಸ್ಗಳೆಲ್ಲ ಕೊಡ್ತಾ ಇದ್ದಾಳೆ. ಸೊ ರೆಡಿಯಾಗಿ ಎಲ್ಲ ಆದಮೇಲೆ ತೋರಿಸ್ತೀನಿ, ಬನ್ನಿ. ಇನ್ನೂ ಕೇಕ್ ತೊಗೋಬೇಕು. ನಮ್ಮ ಹುಡುಗಿನ ಕರ್ಕೊಂಡು ಹೋಗ್ತೀನಿ ಕೇಕ್ ತೊಗೊಳಕ್ಕೆ, ಅವಳೇ ಸೆಲೆಕ್ಟ್ ಮಾಡಲಿ ಯಾವ ಕೇಕ್ ಬೇಕು ಅಂತ. ಸೊ ರೆಡಿಯಾಗಿಬಿಟ್ಟು ಸಿಗ್ತೀನಿ. ಅವಳು ವ್ಲಾಗಿಗೆ ಬರೋಲ್ವಂತೆ, ಕೇಕು ಅವಳೇ ತೋರಿಸ್ಬಿಟ್ಟು ಅವಳೇ ಸೆಲೆಕ್ಟ್ ಮಾಡಿರೋದು ಯಾವುದು ಅಂತ. ವೀಕ್ಷಾ ಅಂತ ಬಸಣ್ಣ ಅಲ್ವಾ ನೇಮ್ ಬಂದಿದ್ದೀನಿ. ಅವ್ರ ಯಜಮಾನ್ರದ್ದು ಬಂತು. ಲೆಟರ್ ಹಾಕ್ಸು ಸಾಕು. ಲೆಟರ್ ಹಾಕಿಸ್ಲಾ? ಇಬ್ರದ್ದು ವಿ ಅಂತಾನೆ, ವಿ ಸ್ಕ್ವೇರ್. ವೀಕ್ಷಾ ಅಂತ ನನಗೆ ಕೇಳ್ದೆ ಇವಳು ಬ್ಲಾಗ್ ಆನ್ ಮಾಡ್ಕೋತಾಳೆ. ಸೊ ಬಂದಿದ್ದೀವಿ, ಎಲ್ಲ ರೆಡಿಯಾಗಿದೆ. ತೋರಿಸು, ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಆ್ಯಂಡ್ ಪ್ರೊಜೆಕ್ಟರ್ ಇದೆ. ಫಾಗ್ ಎಂಟ್ರಿಗೆ ಹೇಳಿದ್ದೀನಿ. ಥಿಯೇಟರ್ ನಾವು ಫ್ಯಾಕ್ಟ್ರಿ ಒಂದ್ಸತಿ ಸುಮ್ಮನೆ ಬಂದು ಮೂವೆಲ್ಲ ನೋಡಿಕೊಂಡು ಹೋಗ್ಬೋದು ಅನ್ಸುತ್ತೆ. ಚೆನ್ನಾಗಿದೆ ಅಲ್ವಾ? ಮಾಯಾವಿ ಸಾಂಗ್ ಬಿಕೋ ಅಂತಿದೆ ನಮ್ಮ 4 ಜನ. ಒಬ್ಳು ಸೊಂಟ ಮಾಡ್ಕೊಂಡಿದ್ದಾಳೆ, ಒಬ್ಳು ಬೆಂಗಳೂರಿಗೆ ಹೋದ್ಲು. ಸೊ ಏನು ಮಾಡೋದು, ನಾವೇ ಎಷ್ಟು ಜನ. ಇಲ್ಲಿ ಸಾಂಗ್ ಇತ್ತು, ಕಾಪಿರೈಟ್ಸ್ ಬರುತ್ತೆ ಅನ್ನೋ ರೀಸನ್ಗಾಗಿ ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ. ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳಲ್ಲಿ ನಾವು ಮಾತಾಡಿದ್ದೀವಿ, ಆದರೆ ಸಾಂಗ್ ಅಲ್ಲಿ ಬರ್ತಾ ಇದ್ದಿದ್ದರಿಂದ ಕಾಪಿರೈಟ್ಸ್ ಬರುತ್ತೆ ಅಂತ ಸಾಂಗನ್ನು ಮ್ಯೂಟ್ ಮಾಡಿ ಕ್ಲಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬರ್ತಾ ಮ್ಯಾಚ್ ಬಾಕ್ಸ್ನ ತೊಗೊಬಂದಿದ್ದೀವಿ. ಅವ್ರು ನಮ್ಮ ಮುಖ ನೋಡ್ತಾ ಇದ್ರು, ಏನು ಹಿಂಗೆ ಬಂದು ಮ್ಯಾಚ್ ಬಾಕ್ಸ್ ಕೇಳ್ತಿದ್ದಾಳೆ. ಅಲ್ಲಿ ಪ್ರಾವಿಷನ್ ಸ್ಟೋರ್ ಇದೆಯಲ್ಲ ಮನೆ ಹತ್ರ, ಅಲ್ಲೊಬ್ರು ಯಾರೋ ಸಿಗರೇಟ್ ತಗೋತಾ ಇದ್ರು, ನಾನು ಪಕ್ಕದಲ್ಲಿ ಹೋಗ್ಬಿಟ್ಟು ಮ್ಯಾಚ್ ಬಾಕ್ಸ್ ಕೊಡಿ ಅಂಕಲ್ ಅಂತ ಅವ್ರಿಗೆ ತಕ್ಕ ತಿರುಗಿ ನೋಡಿದ್ರು. ಸೊ ಮ್ಯಾಚ್ ಬಾಕ್ಸ್ನು ಎಲ್ಲ ರೆಡಿ ಮಾಡ್ಕೊಂಡು ತೊಗೊಬಂದಿದ್ದೀವಿ. ತೋರ್ಸಂಗಿಲ್ಲ, ಅದು ತೋರಿಸ್ತಾ ಇದೀನಿ ನಾನು. ಇದು ಸೈಡ್ಗೆ ಹಾಕ್ಲಾ, ಕೈಲಿ ಹಿಡ್ಕೊಂತೀಯ ಏನಾದ್ರು? ಇವಾಗ ವ್ಲಾಗ್ ಮಾಡ್ತೈತೆ, ಆ ಹುಡುಗಿ ಇವಾಗ ವ್ಲಾಗ್ ಮಾಡ್ತೈತೆ. ಎಲ್ಲರೂ ಮುಖ ತೋರಿಸ್ಬಿಡಿ ಅಂದ್ರೆ ಅವಳು ಯಾರನ್ನ ಅಂತ ತೋರಿಸ್ತಾಳೆ ಹೇಳಿ, ಅವಳೊಬ್ಳನ್ನೇ ತೋರಿಸ್ಕೊತಾಳ. ಹೇಳ್ದ ಸೌಜುದು ಕ್ಲಾರಿಟಿ ಕೊಟ್ಟ, ಹೇಳಿದ್ಲ ಕಮೆಂಟ್ಸ್ ಅಲ್ಲೆಲ್ಲ ನಾನೇ. ಇಷ್ಟು ಉದ್ದ ಇದ್ದಾಳೆ ನೋಡಿ.
ಇನ್ನೇನೋ ಕೆಲವೇ ದಿನಗಳಲ್ಲಿ ವೀಕ್ಷಿತ ಅವರು ಮದುವೆಯಾಗಿ ಹೋಗುತ್ತಿದ್ದಾರೆ. ವೀಕ್ಷನಾ ಸಾರಿ ದೀಕ್ಷಾ ವಿನಯ್. ಇದು ನಿಮ್ಮ ಯಜಮಾನ್ ಹೆಸರು ನೀನೇ ಹೇಳೆ ನಿಮ್ಮ ಯಜಮಾನ್ ಹೆಸರು ಹೇಳು. ಹಂಗೆಲ್ಲ ಹೇಳ್ಬಾರ್ದು ಕಣೆ, ಕೇಳಿದ್ರೆ ಅಲ್ಲ ಯಾವಳು ಹೇಳು ಅಂತಾಳೆ. ಅಂದ್ರೆ ಅದೇನೋ ಇದು ಬರುತ್ತಲ್ಲ. ಹಾ ಹೌದು ಅದು ಬರುತ್ತೆ. ನಿನ್ ಮದ್ವೆ ಫಿಕ್ಸ್ ಆಗುತ್ತಲ್ಲ ನೀನಾಗಿ ಹೇಳ್ತೀರ. ತುಂಬಾ ಟೈಮ್ ಇದೆ, ಅದು ಯೋಚನೆ. ಕಾಲ್ ಹೊಡಿತಾ ಇದೆ. ಸೆಲೆಬ್ರೇಷನ್ಸ್. ಯಾರಿಗೆ? ವಿನಯ್ ಅವ್ರಿಗೆ. ಅದ್ ನೀನೇ ತಿನ್ಕೋಬಿಡು. ಯಾಕಪ್ಪ ಇರು ಪೋಸ್ಟ್ ಕೊಟ್ಟಾಗ ತಗ್ಡೆ ಎಲ್ಲ ಒಂದೂನು. ಚೆನ್ನಾಗಿದ್ಯಾ? ಹೊಟ್ಟೆ ಎಸಿತೀವಿ ಅಂತೆ. ಬೆಳಗಿಂದ ಏನು ತಿಂದಿಲ್ಲ, ಈಗ ಪಿಜ್ಜಾ ತಿನ್ನಕ್ ಹೋಗ್ತೀನಿ ಅಂತ ಫೋನ್ ಮಾಡ್ತಾ ಸಣ್ಣ ಇದ್ಲು. ಸಣ್ಣ ಅಂತೀರಾ ನೋಡಿ ಅವಳಿದೆ. ಏನಕ್ಕೆ ಅದನ್ನ ಮಳೆ ಬರ್ತಿದೆ ಮೈಸೂರಲ್ಲಿ, ಸೊ ಎದ್ದೇಳಕ್ಕೆ ಮನ್ಸಿಲ್ಲ. ಅದಕ್ಕೆ ಮೇಡಮ್ ಅವ್ರು ಇವ್ಳು ತಿಳಿದಿಲ್ಲ. ಹೇಳಿದ್ಕೆ 5 ನಿಮಿಷದಲ್ಲಿ ಮುಖ ತೊಳ್ಕೊಂಡು ಸ್ನಾನನೂ ಮಾಡಿಲ್ಲ, ಹಾಗೆ ಎದ್ದು ಬಂದೆ. ಇರು ಒಂದು ನಿಮಿಷ. ಅಪರೂಪ ಕೇಕ್ ತಿನ್ನೋದವಳು. ಇಲ್ಲಿ ಬಂದ್ಬಿಟ್ಟು ಬಿಗ್ ಬಾಸ್ ನೋಡೋದು. ಅಕ್ಕ ಅದು ಇವಳೆ ಕೇಳಿದ್ದು ಅವ್ರದ್ದು. ಹಾ ಸಾಂಗ್ ಅದು ಸಿಗ್ತಾ ಇಲ್ಲ, ಇವ್ರು ಬೀಳ್ತಾ ಇಲ್ಲ. ಡ್ಯಾನ್ಸ್ ಮಾಡಕ್ಕೆ ಸಾಂಗ್ ಹುಡುಕ್ತಾ ಇದ್ದಾರೆ, ಗ್ಯಾಪಲ್ಲಿ ಬಿಗ್ ಬಾಸ್ ನೋಡ್ತಾ ಇದ್ದಾರೆ. ಆಕೆಲೆ ಯಾವ್ದೋ ಒಂದು ಪಾರ್ಟಿ ಎಲ್ಲ ಮುಗಿತಾವ ನೋಡಿ. ಮುಚ್ಕೊಂಡ್ಲು ನೋಡ್ಗುರು ಅವಳನ್ನ. ಮಳೆಲಿ ನಿಲ್ಸಿದೀನಿ ಇವಾಗ ಇವ್ರನ್ನ. ಹೇಳಿ, ಏನಾದ್ರು ಹೇಳ್ತೀರಾ? ಹುಡುಗಿಗೆ ಏನಾದ್ರು ಹೇಳ್ತೀರಾ? ಮುಖ ಮುಚ್ಕೊತಾಳೆ, ಡಿಸ್ಟರ್ಬೆನ್ಸ್ ಆಗುತ್ತೆ ಭಿಕ್ಷಾ, ಹಾಗೆಲ್ಲ ಮಾಡಬಾರ್ದು. ಸೊ ಇವಾಗ ರಚಿತಾ ಅವರು ನಮ್ಗೆ ಟ್ರೀಟ್ ಕೊಡ್ಸಕ್ ನೀವೇ ಹೇಳಿ. ಬ್ರೈಟ್ ಟು ಬಿ ಮಾಡಿಸಿದವ್ರು ಒಂದು ಕೊಡಿಸ್ಬೇಕು, ಇಲ್ಲ ಅಂದ್ರೆ ಮಾಡಿಸ್ಕೊತಿರೋರು ಕೊಡಿಸ್ಬೇಕು, ಬಂದಿರೋರು ಚೆನ್ನಾಗಿ ತಿನ್ಕೊ ಹೋಗ್ಬೇಕು, ಅದೇ ತಾನೇ ನಿಯಮ. ಸೊ ಬ್ರೈಟ್ ಟು ಬಿ ಮಾಡಿಸ್ಕೊಂಡಿರೋರು ಇವಾಗ ಮದುವೆ ಆಗ್ತಾ ಇದ್ದಾರೆ, ತುಂಬಾ ಖರ್ಚಿರುತ್ತೆ ಪಾಪ, ಅವ್ರ ಹತ್ರ ದುಡ್ಡು ಬಿಚ್ಚಿಸ್ಬಾರ್ದು ಅಲ್ವಾ. ಸೊ ಮಾಡ್ತಾರ ತಂಗಿ ಬಿಚ್ಚಬೇಕು. ಸೊ ಹಾಗಾಗಿ ತಂಗಿ ನೀನು ಎಷ್ಟು ಇದೆಯಾ ಅಂದ್ರೆ ಗುರು ಗ್ಯಾಪಲ್ಲಿ ಅವಳು ಏನಂದ್ಲು ಕೇಳಿಸ್ಕೊಂಡ್ಯಾ? ಕಾಣಿಸ್ತಿದ್ದೀನಾ? ಸ್ಯಾಂಡಿ ಮಧು ಕೇಳಿಸ್ಕೊಳ್ಳಿ ಅಂತ ಅಂದ್ಲು. ಏನ್ ಗೊತ್ತಾ, ಅವತ್ ಪೋಲಾರ್ ಬೇರೆ ಇವಳು ನನಗೆ ಕೊಡ್ಸಿದ್ದು. ಹೇಳೆ ಅಯ್ಯೋ ನಮ್ಮ ಮನೆಗೆ ಹೋಗ್ಬೋದಿತ್ತಲ್ಲ, ಮರ್ತೇ ಹೋಯ್ತು. ಇಲ್ಲೇ ನಮ್ಮನೆ, ಬನ್ನಿ ಇನ್ನೊಂದ್ಸಲ ಮದ್ವೆ ಆದ್ಮೇಲೆ ಗಂಡನ ಜೊತೆ ಬನ್ನಿ. ಸೊ ಇವಾಗ ಅದೇ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಸೊ ಕ್ಯಾಬ್ ಬರ್ತಾ ಇದೆ. ನಮ್ಮ ಮನೆ ರೋಡೆ ಗೈಸ್, ಅಲ್ಲೇ ಚಾ ಕುಡ್ಕೊಂಡು ಅಲ್ಲೇ ಗೋಲ್ಗಪ್ಪ ತಿಂತಿದ್ವಿ. ಸೊ ಇವಾಗ ಇಲ್ಲಿ ರೋಡಲ್ಲಿ ನಿಲ್ಸಿದ್ದಾರೆ, ಮಳೆಯಲ್ಲಿ ನಿಲ್ಸಿದ್ದೀನಿ. ಆಮೇಲೆ ಅಷ್ಟೇ ಅಷ್ಟೇ ಅಷ್ಟೇ. ಹೇಗಿದೆ ಡೈಲಿ ನೋಡ್ಕೋ. ನಾವಿವಾಗ ನೂಡಲ್ಸ್, ಇದೇನಿದು ಬೇಬಿಕಾರ್ನ್ ಮಂಚೂರಿ, ವೆಜ್ ಬಿರಿಯಾನಿ, ಸೂಪ್ 2 ಸೂಪ್ ಗೈಸ್. ನಂಗೆ ಏನೋ ಬೈಕೆ ಹೋಗಿತ್ತು ಇವತ್ತು ಸೂಪ್ ಕುಡಿಬೇಕಂತ, ಅದು ವೆಜ್ ಸೂಪ್ ಕುಡಿದಿದ್ದೀನಿ ಫಾರ್ ದಿ ಫಸ್ಟ್ ಟೈಮ್. ವೆಜ್ಜೇ ಇರೋದಲ್ವ ಇಲ್ಲಿ? ವೆಜ್ಜಿಗೆ ಬಂದ್ಬಿಟ್ಟು ವೆಜ್ಜೆ, ವೆಜ್ ಜೊತೆ ಬಂದ್ಮೇಲೆ ವೆಜ್ಜೆ. ಹೌದು ಅಷ್ಟೇ. ಹೇಗಿದೆ ಚೆನ್ನಾಗಿದೆ. ಹೇಗಿದೆ? ಇದು ಬೇಬಿಕಾರ್ನ್ ಮಂಚೂರಿ ಇಷ್ಟ ಆಯಿತು. ನಾನು ಕರ್ಕೊಬಂದಿದ್ದೀನಿ ಅನ್ನೋ ಚೆನ್ನಾಗಿರುತ್ತೆ. ಹೇಗಿದೆ ವೀಕ್ಷಾ? ಚೆನ್ನಾಗಿದೆ. ಎಂಜಾಯ್ ಗೈಸ್. ಚಿಯರ್ಸ್. ಓ ಚಿಯರ್ಸ್. ಚಿಯರ್ಸ್. ಕೋಕ್ ಗೈಸ್. 1000. ಎಷ್ಟಾಗಿರ್ಬೋದು ಬಿಲ್? ಒಂದು 800 to 900. 800 to 900. 900 to 1000. ನಿನ್ನೆಲ್ಲ 1000 ಒಳಗಡೆ. ಹಾಂ 1000 ಒಳಗಡೆ ಗಿಳಗಡೆ ಅನ್ನಂಗಿಲ್ಲ. 1000 ಆಗಿರ್ಬೋದು. 1000 9
28 ಆಗಿದೆ. ಎಲ್ಲರೂ ಕ್ಲೋಸಲ್ಲೇ ಇದ್ದೀರಾ ಏನು? ಆಲ್ ಆರ್ ವಿನ್ನರ್ಸ್. ಎಷ್ಟು ಡಿಫ್ರೆನ್ಸ್ 900 ಹೇಳಿದೆ, ನಾನು 900 ಹೇಳಿದೆ. ನಾವಿಬ್ರಿಗೆ ಏನು ತಿನ್ಕೊಂಡು ಬಿಲ್ಲೆಲ್ಲ ಪೇ ಮಾಡಾಯಿತು. ನಿಶಾ ಹೋದ್ಲು. ಈಗ ನಾವು ಇಲ್ಲೇ ಮನೆ ಹತ್ರನೇ ನಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ. ಆಟೋ ಬುಕ್ ಮಾಡಿದ್ರೆ ಸುಮ್ಮನೆ ಇಲ್ಲಿಂದ ಇಲ್ಲಿಗೆ ಅಂತ ನೋಡಿ ಏನು ಮಾಡೋಣ, ನಡ್ಕೊಂಡು ಹೋಗೋಣ. ಚಳಿ ನಡ್ಕೊಂಡು ಹೋಗೋಣ. ನಡ್ಕೊಂಡು ಹೋಗೋಣ, ಬನ್ನಿ ನಡ್ಕೊಂಡು ಹೋಗೋಣ. ಕಮ್ ಲೆಟ್ಸ್ ಗೋ. ನಡೀರಿ. ಎಸ್, ನಾವು ಬ್ರೈಟ್ ಟು ಬಿ ಪಾರ್ಟಿ ಎಲ್ಲ ಸೆಲೆಬ್ರೇಟ್ ಮಾಡಿ ಮನೆಗೆ ಬಂದಿದ್ದೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ ಎಲ್ರಿಗೂ.